हम जय बांग्ला बांग्ला में बोलते हैं, वंदे मातरम कहते हैं, ये हमारा आजादी का स्लोगन है। ಸಂಸತ್ತಿನ ಚಳಿಗಾಲದ ಅಧಿವೇಶನ ಡಿಸೆಂಬರ್ 1ಕ್ಕೆ ಶುರುವಾಗ್ತಿದೆ. ರಾಜ್ಯಸಭೆಯ ಬುಲೆಟಿನ್ನಲ್ಲಿ ಸಂಸದರು ಹಾಗೆ ಕಲಾಪಗಳ ಟೈಮ್ನಲ್ಲಿ ಕೆಲವು ಪದಗಳನ್ನ ಬಳಸೋದನ್ನ ತಪ್ಪಿಸಬೇಕು ಅಂತ ಸಲಹೆ ಕೊಡಲಾಗಿದೆ. ರಾಜ್ಯಸಭೆಯು ಸೋಮವಾರ ಹೊರಡಿಸಿರೋ ಬುಲೆಟಿನ್ನಲ್ಲಿ ಸಂಸತ್ತಿನ ಸದಸ್ಯರು ತಮ್ಮ ಭಾಷಣಗಳನ್ನ ಧನ್ಯವಾದಗಳು, ಜೈ ಹಿಂದ್, ವಂದೇ ಮಾತರಂ ಮುಂತಾದ ಪದಗಳ ಜೊತೆಗೆ ಮುಕ್ತಾಯ ಮಾಡಬಾರದು ಅಂತ ಸ್ಪಷ್ಟವಾಗಿ ಹೇಳಿದೆ. ದೇಶ ಪ್ರಸ್ತುತ ಮತದಾರರ ಪಟ್ಟಿ ತೀವ್ರ ಪರಿಷ್ಕರಣೆ ಬಗ್ಗೆ ಒಂದಷ್ಟು ವಿವಾದದಲ್ಲಿ ಸಿಕ್ಕಾಕೊಂಡಿರುವಾಗ ರಾಜ್ಯಸಭೆಯ ಬುಲೆಟಿನ್ ಕೂಡ ಈ ವಿವಾದವನ್ನ ಹುಟ್ಟುಹಾಕಿದೆ. ಅನೇಕ ನಾಯಕರು ಬುಲೆಟಿನ್ ಬಗ್ಗೆ ತಮ್ಮ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ. ಸ್ಪೀಕರ್ ಕೊಡೋ ತೀರ್ಪುಗಳನ್ನ ಸದನದ ಒಳಗಡೆ ಅಥವಾ ಹೊರಗಡೆ ನೇರವಾಗಿ ಅಥವಾ ಪರೋಕ್ಷವಾಗಿ ಟೀಕೆ ಮಾಡಬಾರದು ಅಂತಾನೂ ಹೇಳಿದೆ. ಒಬ್ಬ ಸದಸ್ಯರು ಮತ್ತೊಬ್ಬ ಸದಸ್ಯರನ್ನ ಟೀಕೆ ಮಾಡಿ ನಂತರ ಉತ್ತರ ಕೊಡುವಾಗ ಗೈರು ಹಾಜರಾದ್ರೆ ಅದನ್ನ ವಿಶ್ವಾಸ ದ್ರೋಹ ಅಂತ ಪರಿಗಣಿಸಲಾಗುತ್ತೆ ಅಂತ ಬುಲೆಟಿನ್ ಹೇಳಿದೆ. ಯಾವುದೇ ಸದಸ್ಯರು ಮತ್ತೊಬ್ಬ ಸದಸ್ಯರು ಅಥವಾ ಸಚಿವರ ಬಗ್ಗೆ ಟೀಕೆ ಮಾಡಿದಾಗ ಆ ವಿಮರ್ಶಕ ತನ್ನ ಉತ್ತರವನ್ನ ಕೇಳೋದಕ್ಕೆ ಸದನದಲ್ಲಿ ಹಾಜರಿರಬೇಕು ಅಂತ ನಿರೀಕ್ಷಿಸೋ ಹಕ್ಕನ್ನು ಹೊಂದಿರ್ತಾರೆ. ಅವರು ಉತ್ತರ ಕೊಡುವಾಗ ಗೈರು ಹಾಜರಾಗೋದು ಸಂಸದೀಯ ಶಿಷ್ಟಾಚಾರದ ಉಲ್ಲಂಘನೆಯಾಗಿದೆ ಅಂತಾನೂ ಹೇಳಿದೆ. ಇನ್ನು ಸಂಸತ್ತಿನ ಚಳಿಗಾಲದ ಅಧಿವೇಶನ ಡಿಸೆಂಬರ್ 1ಕ್ಕೆ ಶುರುವಾಗಿ ಡಿಸೆಂಬರ್ 19ರ ತನಕ ನಡೆಯುತ್ತೆ. ಸಂಸತ್ತಿನ ಒಳಗಡೆ ಜೈ ಹಿಂದ್ ಹಾಗೆ ವಂದೇ ಮಾತರಂ ಅಂತ ಹೇಳೋದನ್ನ ನಿಷೇಧಿಸಲಾಗಿದೆ ಅನ್ನೋದ್ರ ಬಗ್ಗೆ ಕೆಲವು ಮಾಧ್ಯಮಗಳು ವರದಿ ಮಾಡಿವೆ. ಇದು ಕಳವಳಕಾರಿ, ರಾಜ್ಯದ ಅಸ್ಮಿತೆಯನ್ನ ಕುಂದಿಸೋ ಕ್ರಮವೇ ಇದು ಅಂತ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಪ್ರಶ್ನೆ ಮಾಡಿದ್ದಾರೆ. ವಂದೇ ಮಾತರಂ ನಮ್ಮ ರಾಷ್ಟ್ರೀಯ ಗೀತೆ ಅನ್ನೋದನ್ನ ನಾವು ಮರಿಬಾರದು. ಇದನ್ನ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಸ್ವತಂತ್ರ ಹೋರಾಟದಲ್ಲಿ ಬಳಸ್ತಾ ಇದ್ರು. ಇದನ್ನ ಮರೆಯೋದು ಹೇಗೆ? ಬಂಗಾಳದ ಅಸ್ಮಿತೆಯನ್ನ ಹಾಳು ಮಾಡೋದಕ್ಕೆ ಹೊರಟಿದ್ದಾರಾ? ನಾವು ಅದನ್ನ ಯಾಕೆ ಹೇಳಬಾರದು? ನಾವು ಬಂಗಾಳಿಯಲ್ಲಿ ಜೈ ಬಾಂಗ್ಲಾ ಅಂತ ಹೇಳ್ತೀವಿ, ನಾವು ವಂದೇ ಮಾತರಂ ಅಂತ ಹೇಳ್ತೀವಿ. ಇದು ನಮ್ಮ ಸ್ವಾತಂತ್ರ್ಯ ಘೋಷಣೆ, ಇದು ರಾಷ್ಟ್ರಗೀತೆ. ಜೈ ಹಿಂದ್ ನೇತಾಜಿ ಅವರ ಘೋಷಣೆ. ನಾವು ಈ ಘೋಷಣೆಗಾಗಿ ಹೋರಾಟ ಮಾಡಿದ್ವಿ. ಇದು ನಮ್ಮ ದೇಶದ ಘೋಷಣೆ ಅಂತ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ. ಸಂಸತ್ತಿನ ಒಳಗಡೆ ಮತ್ತು ಆವರಣದಲ್ಲಿ ಜೈ ಹಿಂದ್ ಮತ್ತು ವಂದೇ ಮಾತರಂ ಅನ್ನ ಹೇಳೋ ಹಾಗಿಲ್ಲ ಅಂತ 2024ರಲ್ಲೇ ರಾಜ್ಯಸಭಾ ಸಚಿವಾಲಯ ಸಂಸದರಿಗೆ ಹೇಳಿತ್ತು. ಸಂಸತ್ತಿನ ಘನತೆಯನ್ನ ಹಾಗೆ ಸಭ್ಯತೆಯನ್ನ ಕಾಪಾಡೋದಕ್ಕೆ ಇವುಗಳನ್ನ ಹೇಳೋ ಹಾಗಿಲ್ಲ ಅಂತ ಸಚಿವಾಲಯ ಹೇಳಿತ್ತು. ರಾಜ್ಯಸಭಾ ಸದಸ್ಯರ ಕೈಪಿಡಿಯಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಇದೆ. 2024ರ ಅಧಿವೇಶನಕ್ಕೂ ಮುಂಚೆ ಈ ಕೈಪಿಡಿಯನ್ನ ಸಂಸದರಿಗೆ ಕೊಡಲಾಗಿತ್ತು. ಆದ್ರೆ ಇಲ್ಲಿ ಎಲ್ಲರೂ ಸಾಮಾನ್ಯವಾಗಿ ಯೋಚನೆ ಮಾಡ್ತಾ ಇರೋ ವಿಚಾರ ವಂದೇ ಮಾತರಂ ಜೈ ಹಿಂದ್ ಅನ್ನುವಂತ ಘೋಷಣೆಯನ್ನ ಇಲ್ಲಿ ಸಂಸದರು ಬೇರೆ ದೇಶದ ಸಂಸತ್ ಒಳಗಡೆ ಹೋಗಿ ವಂದೇ ಮಾತರಂ ಜೈ ಹಿಂದ್ ಅಂತ ಹೇಳ್ತಾ ಇದ್ದಾರಾ? ನಮ್ಮ ದೇಶದಲ್ಲಿ ಈ ಘೋಷಣೆಯನ್ನ ಕೂಗಿದ್ರೆ ತಪ್ಪೇನು ಅಂತ ಸಹಜವಾಗಿ ಎಲ್ರಿಗೂ ಅನ್ಸುತ್ತೆ. ಇದ್ರ ಬಗ್ಗೆ ಒಂದಷ್ಟು ವಿವಾದ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಇದೇನಾದ್ರೂ ಬದಲಾಗಬಹುದಾ? ಕಾದು ನೋಡ್ಬೇಕು. राज्यसभा के बुलेटिन में ये चीज कल बोला गया है कि तब आप सोचो देश में क्या चल रहा है कि जय हिंद और वंदे मातरम जैसे शब्द भीतर नहीं बोलने चाहिए। क्यों नहीं बोलेगा? हमारा पब्लिक का जो रिप्रेजेंटेशन होता है उसमें जय हिंद वंदे मातरम नेशनल सॉन्ग है, तो क्यों नहीं बोलेंगे? हम जय बांग्ला बांग्ला में बोलते हैं, वंदे मातरम कहते हैं, ये हमारा आजादी का स्लोगन है, नेशनल सॉन्ग है। और जय हिंद नेताजी का नारा है, जो नारा लेके हम लोगों ने लड़ा है, अभी भी हमारे देश का नारा है। इसको जो टकराएगा चूर चूर हो जाएगा।